ಲಕ್ನೋ ಸೂಪರ್ ಜೈಂಟ್ಸ್ ಅವರು ತಮ್ಮ ತಂಡದ ಕ್ಯಾಪ್ಟನ್ ಆಗಿದ್ದ ಕೆಎಲ್ ರಾಹುಲ್ ಅವರನ್ನ ಬಿಡುಗಡೆ ಮಾಡಿದ್ರು. ಆಗ ಆರ್ಸಿಬಿ ಅಭಿಮಾನಿಗಳಿಗೆ, ಕನ್ನಡಿಗರಿಗೆ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಮತ್ತೆ ಆರ್ಸಿಬಿಗೆ ಬರ್ತಾರೆ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಈ ಬಾರಿ ಕೆಎಲ್ ರಾಹುಲ್ ಅವ್ರನ್ನ ತಗೋತಾರೆ ಅನ್ನೋ ಆಸೆಯಲ್ಲಿದ್ರು. ಆದ್ರೆ ಈಗ ಈ ಆಸೆಯನ್ನ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಿರಾಸೆ ಮಾಡಿದೆ. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್, ನಾನು ಧನುಶ್ರೀ. ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಈ ಬಾರಿ ಕೂಡ ಆರ್ಸಿಬಿ ಅಭಿಮಾನಿಗಳಿಗೆ ನಿರಾಸೆ ಮಾಡಿದೆ. ಈ ಬಾರಿ ತಂಡದಲ್ಲಿರೋ ಎಲ್ಲ ಸ್ಟ್ರಾಂಗ್ ಪ್ಲೇಯರ್ಸ್ಗಳನ್ನ ಬಿಡುಗಡೆ ಮಾಡಿ ಕೇವಲ 3 ಆಟಗಾರರನ್ನ ಮಾತ್ರ ರಿಟೈನ್ ಮಾಡ್ಕೊಂಡು ಮತ್ತೆ ಒಂದು ಹೊಸ ಸ್ಟ್ರಾಂಗ್ ತಂಡವನ್ನ ಕಟ್ಟೋ ತಯಾರಿಲ್ಲಿದ್ದಾರೆ. ಆರ್ಸಿಬಿ ಮಾತ್ರ ಅಲ್ಲದೆ ಈ ಬಾರಿಯ IPLನ ಎಲ್ಲ ಫ್ರಾಂಚೈಸಿಗಳು ಕೂಡ ತಮ್ಮಲ್ಲಿರೋ ಸ್ಟ್ರಾಂಗ್ ಪ್ಲೇಯರ್ಸ್ಗಳನ್ನ ಬಿಡುಗಡೆ ಮಾಡಿ ಕೆಲವು ಆಟಗಾರರನ್ನ ಮಾತ್ರ ತಮ್ಮಲ್ಲಿ ಉಳಿಸ್ಕೊಂಡು ಒಂದು ಹೊಸ ತಂಡವನ್ನ ಕಟ್ಟೋ ತಯಾರಿಲ್ಲಿದ್ದಾರೆ. ಅದೇ ರೀತಿ ಲಕ್ನೋ ಸೂಪರ್ ಜೈಂಟ್ಸ್ ಅವರು ತಮ್ಮ ತಂಡದ ಕ್ಯಾಪ್ಟನ್ ಆಗಿದ್ದ ಕೆಎಲ್ ರಾಹುಲ್ ಅವ್ರನ್ನ ಬಿಡುಗಡೆ ಮಾಡಿದ್ರು. ಆಗ ಆರ್ಸಿಬಿ ಅಭಿಮಾನಿಗಳಿಗೆ, ಕನ್ನಡಿಗರಿಗೆ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಮತ್ತೆ ಆರ್ಸಿಬಿಗೆ ಬರ್ತಾರೆ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಈ ಬಾರಿ ಕೆಎಲ್ ರಾಹುಲ್ ಅವ್ರನ್ನ ತಗೋತಾರೆ ಅನ್ನೋ ಆಸೆಯಲ್ಲಿದ್ರು. ಆದ್ರೆ ಈಗ ಈ ಆಸೆಯನ್ನ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಿರಾಸೆ ಮಾಡಿದೆ. ಈ ಬಾರಿ ಕೂಡ ಕೆಎಲ್ ರಾಹುಲ್ ಅವ್ರನ್ನ ಆರ್ಸಿಬಿ ಪರ್ಚೇಸ್ ಮಾಡಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೆಎಲ್ ರಾಹುಲ್ ಅವ್ರನ್ನ ಕೇವಲ 14 ಕೋಟಿಗೆ ಪರ್ಚೇಸ್ ಮಾಡಿದ್ದಾರೆ. ಇನ್ನು ಕೆಎಲ್ ರಾಹುಲ್ ಅವರು ತಮ್ಮ IPL ಡೆಬ್ಯೂಟ್ ಅನ್ನ 2013ರಲ್ಲಿ ಆರ್ಸಿಬಿ ಮೂಲಕವೇ ಮಾಡ್ತಾರೆ. ನಂತರ ಮತ್ತೆ 2016ರಲ್ಲಿ ಆರ್ಸಿಬಿಯಲ್ಲಿ ಆಡ್ತಾರೆ. ಅದಾದ್ಮೇಲೆ ಲಕ್ನೋದಲ್ಲಿ ಕ್ಯಾಪ್ಟನ್ ಆಗಿದ್ರು. ಬಟ್ ಈ ಬಾರಿ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಕೆಎಲ್ ರಾಹುಲ್ ಅವ್ರನ್ನ ಬಿಡುಗಡೆ ಮಾಡಿದ್ರು. ಆಗ ನಮ್ಮ ಆರ್ಸಿಬಿಗೆ ಬರ್ತಾರೆ ಅನ್ನೋ ಆಸೆ ನಮ್ಮ ಕನ್ನಡಿಗರಲ್ಲಿ, ಆರ್ಸಿಬಿ ಅಭಿಮಾನಿಗಳಲ್ಲಿ ಮೂಡಿತ್ತು. ಆದರೆ ಈಗ ಅದು ನೆರವೇರಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೇವಲ 14 ಕೋಟಿಗೆ ಕೆಎಲ್ ರಾಹುಲ್ ಅವ್ರನ್ನ ಪರ್ಚೇಸ್ ಮಾಡಿದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸ್ ಅವರು ತಮ್ಮ ಕ್ಯಾಪ್ಟನ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಇದೊಂದರ ಅದ್ಲು ಬದಲು ಆಗಿದೆ ಅಂತಾನೆ ಹೇಳ್ಬೋದು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಲಕ್ನೋ ಸೂಪರ್ ಜೈಂಟ್ಸ್ನ ಕ್ಯಾಪ್ಟನ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ ಆದ ರಿಷಬ್ ಪಂತ್ ಅವ್ರನ್ನ 27 ಕೋಟಿಗೆ ಪರ್ಚೇಸ್ ಮಾಡಿದ್ದಾರೆ. ಮುಂದೆ ಅವ್ರು ಹೋಗಿರೋ ತಂಡಗಳಲ್ಲಿ ಮತ್ತೆ ಅವರೇ ನಾಯಕರಾಗ್ತಾರಾ ಅಂತ ನೋಡಬೇಕು. ಇದೆಲ್ಲದ್ರ ಜೊತೆಗೆ ಕೆಎಲ್ ರಾಹುಲ್ ಅವರು ನಮ್ಮ ಆರ್ಸಿಬಿಗೆ ಬಂದಿಲ್ಲ ಅನ್ನೋದು ಒಂದು ಬೇಜಾರು ಖಂಡಿತ ಇದೆ. ಆದರೆ ಮುಂದೆ ಇನ್ನು ಆರ್ಸಿಬಿ ಮ್ಯಾನೇಜ್ಮೆಂಟು ಯಾವ ಪ್ಲೇಯರ್ಸನ್ನು ತಗೊಳ್ತಾರೆ ಅನ್ನೋದು ಕಾಯಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.